ನಮಸ್ಕಾರ ವೀಕ್ಷಕರೇ, ಇವತ್ತು ಎಷ್ಟೋ ಜನಗಳು ಶತ್ರು ಕಾಟ ಅಂತ ಎಷ್ಟೋ ಜನಗಳು ಹೇಳ್ತಾ ಇರ್ತಾರೆ. ಅವನು ಕಂಡ್ರೆ ಇವನಿಗೆ ಆಗಲ್ಲ, ಇವನು ಕಂಡ್ರೆ ಅವನಿಗೆ ಆಗೋದಿಲ್ಲ. ಒಂದೇ ಮನೆಯಲ್ಲಿ ಇರ್ತಾರೆ, ಒಂದೇ ಜಾಗದಲ್ಲಿ ಇರ್ತದೆ, ಒಂದೇ ಬೀದಿ ಒಳಗಡೆ ಇರ್ತಾರೆ. ಅಯ್ಯೋ ಏನು ಮಾಡಿದರೆ ಅಷ್ಟೇ ಬಿಡಪ್ಪ, ನನಗೆ ಅವ್ನು ಹಂಗೆ ನೋಡ್ತಾ ಇದ್ದಾನೆ, ಹಿಂಗೆ ನೋಡ್ತಾ ಇದ್ದಾನೆ, ಅವ್ನ ಲೈಫ್ ನನ್ನ ಲೈಫ್ ಯಾವತ್ತಿಗೆ ಸರಿ ಹೋಗೋದಿಲ್ಲ, ಒಂಥರ ವೆಜ್ಜೆ ಮೇಲೆ ವೆಜ್ಜೆ ಅಂತ ಈ ಥರ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ. ನಾವು ಮಾಡೋದಷ್ಟೇ, ದುಶ್ಮನ್ಕಿದ್ದಾರೆ ಅಂದರೆ ಬಗಲ್ ಮೇದ ಅಂತಾರೆ. ಆ ಪ್ರಕಾರ ದುಶ್ಮನ್ ಇದ್ದಾನೆ ಅಂತ ನಾವು ದುಶ್ಮನ್ ಮುಂದೆ ಸೈಡ್ ತೊಗೋಬೇಕು, ಗಾಡಿ ತೊಗೋಬೇಕು, ಮನೆ ಕಟ್ಟಬೇಕು, ಮುಂದೆ ಬರಬೇಕು. ಅವಾಗನೇ ದುಶ್ಮನಿಗೆ ನಮಗೆ ಪ್ರೀತಿ ವಿಶ್ವಾಸ ಇರೋದು. ದುಶ್ಮನ್ ಇದ್ದರೆ ಒಳ್ಳೆ ಕೆಲಸ ಆಗುತ್ತೆ, ದುಶ್ಮನ್ ಇದ್ದರೆ ಒಂದು ಒಳ್ಳೆ ಕಾರ್ಯ ಆಗುತ್ತದೆ. ಹಾಗೂ ಪದೇ ಅವನ ಕಡೆಯಿಂದ ಏನಾದರೂ ಕಂಟಕ ಇದ್ದರೆ, ಏನಾದರೂ ಗಂಡಂತರ ಇದ್ದರೆ ಸ್ವಲ್ಪ ನಮ್ಮ ಹುಷಾರು ನಾವು ಇರಬೇಕು. ಯಾಕಂದರೆ ನಮ್ಮ ಹುಷಾರ, ನಮ್ಮ ಕೆಲಸ, ನಮ್ಮ ಕಾರ್ಯ ನಾವು ಕರೆಕ್ಟ್ವಾಗಿದ್ದರೆ ನಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ನಾವು ಏನು ಮಾಡಿದರೆ ಆಗಲ್ಲ ಬಿಡೋ, ನಾನು ನೋಡ್ಕೊಂಡ್ಬಿಡ್ತೀನಿ, ಮಾಡ್ಕೊಂಡ್ಬಿಡ್ತೀನಿ ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯವಾದಷ್ಟು ಶತ್ರುಗಳು ತುಂಬ ತೊಂದರೆ ಇದೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಒಂದು ನಿಂಬೆಹಣ್ಣು ಎರಡು ಭಾಗ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಅದರ ಮೇಲೆ ಕರ್ಪೂರ ನೀವು ಹಚ್ಚಿ ಮನೆ ತಲಬಾಕಲಿಗೆ ಹಚ್ಚಿ ನೀವು ಮನೆ ಹೊರಗಡೆ ಹೋಗಿ, ನಿಮ್ಮಲ್ಲಿ ಎಂಥ ಶತ್ರುಗಳಿದ್ದರೆ ಸತೆ ಮನೆಯಿಂದಲೇ ನಿಮಗೆ ಸರ್ವನಾಶ ಆಗುತ್ತೆ, ಲಕ್ಷ್ಮಿ ನಿಮಗೆ ಕೈ ಸೇರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಶತ್ರುಗಳು ದೂರ ಆಗ್ತಾರೆ. ಪ್ರತಿ ಶನಿವಾರ ಈ ಥರ ಮಾಡ್ಕೊಂಡು ಬನ್ನಿ. ನಾವು ಹೇಳಿದ ಪ್ರಕಾರ ಖಂಡಿತ ಒಳ್ಳೆಯದಾಗ.